ಸೊ ಬೆಳಿಗ್ಗೆ ಎದ್ದು ರಾತ್ರಿ 11 ತನಕ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆ ಎದ್ದು ಹೋಗುದಿಲ್ಲ ಓಟು ಗೆಲ್ಲಲಿಕ್ಕೆ. ಇದು ಕೂಡ ಚುನಾವಣೆ ನೆನೆಸಿಕೊಳ್ಳಿ, ಒಂದು 10 ದಿವಸ ಚುನಾವಣೆ ನೆನೆಸಿಕೊಂಡೆ ಆ ರೀತಿಯ ಒಂದು ಮೈಂಡ್ ಸೆಟ್ ನಲ್ಲಿ ಬರಬೇಕು. ಜನ ನಿಮ್ಮನ್ನೆಲ್ಲ ಇದಕ್ಕೆ ಜಾಸ್ತಿ ಗೌರವಿಸಲಿಕ್ಕೆ ನಾನು ಬಯಸ್ತೇನೆ. ಎಲ್ಲ ಕಾನೂನು ಓಕೆ, ಬಟ್ ಈ ರಾತ್ರಿ 11 ಗಂಟೆ ಇರಬೇಕು, ವಾಪಸ್ 7 ಗಂಟೆಗೆ ಬರಬೇಕು. ನಾನು ಬಂದಿನಿ 7:35ಗೆ. ಬೇರೆ ದಿನ ಊರಿನ ನಮ್ದು ಕಾರ್ಯಕರ್ತ ಬರ್ತಾರೆ ಭೇಟಿಗ. ಅದಕ್ಕಾಗಿ ತಾವು 2-3 ದಿವಸ ಅಸೆಂಬ್ಲಿ ಮುಂದೆ ಹಾಕ್ರಿ, ತೊಂದರೆ ಇಲ್ಲ. ಬಟ್ 11 ಒಂದೇ ಇರಬೇಕು, 7:38 ಬರಬೇಕು. ಥೋಡಾ ಅಡಚಣೆ ಆಗ್ತದೆ ಸಭಾಧ್ಯಕ್ಷ. ಇದು ಅಧಿವೇಶನ ನಡೆಯೋದೊಮ್ಮೆ 3 ತಿಂಗಳಿಗೆ ಒಮ್ಮೆ. ಇಲ್ಲ, ಅಧಿವೇಶನ ನಾವು 2-3 ದಿನ ಸ್ಟೇಷನ್ ಮಾಡ್ರಿ, ಅದು 1 ವೀಕ್ ಮುಂದೆ ಹಾಕ್ರಿ. ತಾವು ತಾವ್ದಿ ತಕ್ಲೀಫ್ ಎಲ್ಲಾರಿಗೆ ಪಟ್ಟಳ್ರಿ. ಕರೆಕ್ಟ್. ಚರ್ಚೆ ಮಾಡ್ತೇನೆ. ಬೇರೆ ಬೇರೆ ಜನ ಸಭಾಧ್ಯಕ್ಷ ಹಾಸನ ಕೃಷಿ ವಿಶ್ವವಿದ್ಯಾನಿಲಯವನ್ನ ರೂಲ್ 16 ಮಾಡಬೇಕು. ಈ ಬಗ್ಗೆ ಅಧ್ಯಕ್ಷರೇ, ಚವ್ಹಾಣ್ ಅವ್ರು ಹೇಳ್ತಾ ಇರೋದು ಒಂದ್ ನಿಮಿಷ ನಿಮ್ ಜೊತೆ ಇದ್ರ ಬಗ್ಗೆ ನಿಮ್ ಜೊತೆ ಇದ್ದೀನಿ. ಚವ್ಹಾಣ್ ಸಾಹೇಬ್ರು ಏನ್ ಹೇಳ್ತಾರೆ ಸರ್, ನಮ್ಮ ಭಾಗದಲ್ಲಿ ಏನಾಗ್ತದೆ, ಸದನ ಇದ್ದಾಗ ಒಂದು ಕುತೂಹಲನೂ ಇರ್ತದೆ, ಮತ್ತೆ ಎಲ್ಲರ ಮಂತ್ರಿಗಳು ಸಿಗ್ತಾರೆ, MLAಗಳು ಸಿಗ್ತಾರೆ ಅಂದ್ಬಿಟ್ಟು ಅರ್ಜಿಗಳು ತಗೊಂಡು ಬಂದ್ಬಿಡ್ತಾರೆ. KK ಎಕ್ಸ್ಪ್ರೆಸ್, ಉದ್ಯಾನ ಎಕ್ಸ್ಪ್ರೆಸ್, ಸೋಲಾಪುರ್ ಎಕ್ಸ್ಪ್ರೆಸ್ ಅಲ್ಲಿ ನೀವು 8 ಗಂಟೆಗೆ ಕಳೆದ್ಬಿಟ್ರೆ ಜನಕ್ಕೆ ಭೇಟಿನೇ ಆಗಕ್ಕಾಗಲ್ಲ ಸರ್. ಆಮೇಲೆ ನೀವು ಅದು ಹೊಸದು AI ಬೇರೆ ಹಾಕ್ಬಿಟ್ಟಿದ್ದೀರಾ. ಅಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಹೇಗೆ ಕೊಡ್ತಾರೆ, ಏನ್ ಮಾಡ್ತಾರೆ, ಎಷ್ಟೊತ್ತಿದ್ದಾರೆ ಅಂತ ನೀವು ಕೊಡ್ತೀರಾ. ನಿಮ್ಮ ಹತ್ರ ರಿಪೋರ್ಟ್ ಕಾರ್ಡ್ ಚೆನ್ನಾಗಿದೆ, ಆದ್ರೆ ಜನರ ಹತ್ರ ನಮ್ ರಿಪೋರ್ಟ್ ಕಾರ್ಡ್ ಹಾಳಾಗ್ತಾ ಇದೆ, ಅವ್ರಿಗೆ ಭೇಟಿ ಆಗಕ್ ಆಗ್ತಾ ಇಲ್ಲ. 3 ದಿನ ಆಯ್ತು ನಾನು ಜನರಿಗೆ ಮಾನ್ಯ ಸಭಾಧ್ಯಕ್ಷ ಸೂಚನೆ ಎಲ್ಲ ಸೆಟ್ ಆಯ್ತಾ? ತಕರಾರಿಲ್ಲ ಅಧ್ಯಕ್ಷರೇ, ನೀವು ನಡೆಸಿ. ಅಧಿವೇಶನಕ್ಕೆ ಬರೋದು ನಮ್ ಕರ್ತವ್ಯ. ವಿಧಾನಸೌಧ ಕೂಡ್ಲಿಕ್ಕೆ ಜನರು ನಮಗೆ ಆಯ್ಕೆ ಮಾಡಿ ಕರೆಸ್ತಾರೆ. ಬಟ್ ಅವ್ರು ಹೇಳಿದಾಗ ಸ್ವಲ್ಪ ಜನರಿಗೆ ಭೇಟಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಮಗೆ ಜನರ ರಿಪೋರ್ಟ್ ಕಾರ್ಡ್ ಅಲ್ಲೂ ಸ್ವಲ್ಪ ನಮಗೆ ಒಳ್ಳೆ ನಂಬರ್ ಸಿಗುತ್ತೆ ಅಂತ ಅಷ್ಟೇ. ನಮ್ ತಕರಾರಿಲ್ಲ, ಎಕ್ಸ್ಟೆನ್ಷನ್ ಮಾಡಿ ಅಧಿವೇಶನ ಆಯ್ತು. HK ಪಾಟೀಲ್ ಚವ್ಹಾಣ್ ಅವರೇ, ಈಗ ರೇವಣ್ಣ ಒಂದು ನಿಯಮಾವಳಿ ತಂದಿದ್ದಾರೆ, ಅದೊಂದು ಕೊಡಿ. ಚವ್ಹಾಣ್ ಅವರಿಗೆ ಹೇಳ್ತಾ ಇಲ್ಲ, ಚವ್ಹಾಣ್ ಅವರಿಗೆ, ಮಾನ್ಯ ರೇವಣ್ಣ ಅವರಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ನಾನು ನಮ್ಮ ಸಭಾಧ್ಯಕ್ಷರು ಒಂದು ದಾಖಲೆ ಮಾಡೋದಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ದಾಪಗಾಲ ಹಾಕ್ತಾ ಇದ್ದಾರೆ. ಬಹುಶಃ ನಮ್ಮ ವಿಧಾನಸಭೆ ನಡೀತಕ್ಕಂಥ ಒಟ್ಟು ಸಮಯ ಹೊಸಬರಿಗೆಲ್ಲ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು, ಇದು ನಮ್ಮ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಬರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವ್ರಿಗೆ ಶಕ್ತಿ ತುಂಬೋ ಕೆಲಸ ಒಂದು ಕಡೆ ಮಾಡೋಣ. ಆದರೆ ಒಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ನಮ್ಮ ಏನು ಹೊಸ ಶಾಸಕರಿದ್ದಾರೆ ಅವರಿಗೆ ಇಲ್ಲಿ ಮಾತಾಡೋದು ಒಂದನೆಯ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್, ಭಾವಾತ್ಮಕ ಸಮಾಧಾನ. ಆದರೆ ಅದರ ಜೊತೆಗೆ ಅವರು ಭಾಷಣಕಾರರಲ್ಲ, ಪ್ರೊಫೆಸರ್ಸ್ ಅಲ್ಲ. ಅವರನ್ನ ಅವರ ಕ್ಷೇತ್ರದೊಳಗೆ ನೋಡಬೇಕು ಅಂತಾರೆ, ಅವರ ಪ್ರದೇಶದಲ್ಲಿ ನೋಡಬೇಕು ಅಂತಾರೆ. ಅವರು ಯಾವ ಭಾಗದ ಪ್ರತಿನಿಧಿ ಇದ್ದಾರೋ, ಉತ್ತರ ಕರ್ನಾಟಕದವ್ರು ನೋಡ್ಬೇಕಂತಾರೆ, ಹೈದರಾಬಾದ್ ಕರ್ನಾಟಕದವ್ರು ನೋಡ್ಬೇಕಂತಾರೆ, ಹಳೆಮೈಸೂರವ್ರು ನೋಡ್ಬೇಕಂತಾರೆ. ಹಾಗಾಗಿ ಅವರು ಏನು ಮಾತಾಡ್ತಾರ, ಯಾವಾಗ ಮಾತಾಡ್ತಾರ, ಅದು ಅವರ ಕ್ಷೇತ್ರದ ಜನರಿಗೆ ತಿಳಿಯುವಂತೆ ಮಾಡಿ ಅವರನ್ನು ನೋಡಬೇಕು, ಮಾತಾಡೋದು ನೋಡಬೇಕು. ಆ ವ್ಯವಸ್ಥೆ ಮಾಡಿದ್ರಿ ಅಂದ್ರೆ ಅವರ ನಿಜವಾದಾಗಿರ್ತಕ್ಕಂಥ ಅವರ ಟ್ಯಾಲೆಂಟು ವ್ಯಕ್ತ ಆಗುತ್ತೆ, ಅವರ ನಾಯಕತ್ವ ಬೆಳೀತದೆ. ಅದನ್ನು ತಾವು ದಯಮಾಡಿ ಮಾಡ್ತೀರಿ ಅಂತ ಹೇಳಿ ವಿಶ್ವಾಸವನ್ನು ಹೊಂದಿದೆ. ನನ್ನ ಸಭಾಧ್ಯಕ್ಷರೇ, ಅಧ್ಯಕ್ಷ ಬಗ್ಗೆ ನಮ್ದು ಒಂದ್ ತಕರಾರು ಇಲ್ಲ. 100% ಎಲ್ಲ ಕರೆಕ್ಟ್ ಅವ, ನಮ್ ತಕರಾರು ಇಲ್ಲ. ನಾನು ಕರೆಕ್ಟ್ ಬರ್ತಾ ಇದ್ದೀನಿ. ತಾವು ಹೇಳ್ತಾ ಇದ್ರಿ ಸಭಾಧ್ಯಕ್ಷರು ಬಂದ್ಮೇಲೆ ಏನೇನು ಹೊಸ ಕಾನೂನು ಮಾಡ್ಯಾರ, ಹೊಸ ನಮ್ ಸಲುವಾಗಿ ಭಾರ ಮಾಡಿದಾರ, ಏನ್ ತಕರಾರಿಲ್ಲ, ನಂಬಿ ತಕರಾರಿಲ್ಲ. ಬಟ್ ಎಲ್ಲಾರು ಹೇಳ್ತಾ ಇದ್ರು, ಅದಕ್ಕಾಗಿ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ. ತಾವು 100ಕ್ಕೆ 100% ಮಾರ್ಕ್ ಓಕೆ, 100ಕ್ಕೆ 100 ಕರೆಕ್ಟು. ಬಟ್ ಈ ತರ ನಮ್ ನಿನ್ನೆ ಫೋನ್ ಮಾಡಿದ್ರು, ಜನ ಬಂದಾರ ಭೇಟಿ, ಅಕ್ಕ ಹೇಳ್ತಾ ಇದ್ದೀನಿ ನಾನು. ಬಾಕಿ HK ಪಾಟೀಲ್ ಅವರೇ, ನಮ್ಮ ಎಕ್ಸ್ಪ್ರೆಸ್ ನಲ್ಲಿ 4 ಟೈಮ್ MLA ಇಂಥ ಸ್ಪೀಕರ್ ನೋಡಿಲ್ಲ. ಹೇಳ್ತಾ ಇದ್ದೀನಿ, ಐ ಆಮ್ ಅಗ್ರಿ. ಬಟ್ ಏನಿದೆ ಗಮನ ತರಬೇಕು ಅಷ್ಟೇ. ಈಗ
ಯಾವ ಪಕ್ಷ ಇರ್ಲಿ, ಆಯ್ತು. Direct ಸದನ ಇದೆ, ತಾವು ಬಾಸ್ ಇದ್ರಿ ಹೇಳ್ಬೇಕು ಅಷ್ಟೇ. ಓಕೆ, ಶ್ರೀನಿವಾಸ ಒಂದು ನಿಮಿಷ, ಒಂದ್ ಸೆಕೆಂಡ್. ನಿಮಗೊಂದು ಅಭಿನಂದನೆಗಳು. ನಿನ್ನೆ ನಿಮಗೆ ಒಂದು ಪ್ರಶಸ್ತಿ 25,000 ರೂಪಾಯಿ ನಗದು ಪ್ರಶಸ್ತಿ ಪುರಸ್ಕಾರವನ್ನ ರಾಜ್ಯದ ಜನತೆ ಪರವಾಗಿ ನಿನ್ನೆ ತಮಗಾಗಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಓದಿದೀವಿ. ನಿಮಗೆಲ್ಲರ ಪರವಾಗಿ ಅಭಿನಂದನೆಗಳು ಅಧ್ಯಕ್ಷರೇ. ನೋಡ್ರಿ ಎಷ್ಟು ಬೇಗ ಅಭಿನಂದನೆಗಳು. ನೋಡ್ರಿ, ಆ 25,000. ಆ ಒಂದು ಅಲ್ಲ, ಆ ಗೌರವದ ಪ್ರಶಸ್ತಿ ನನಗೆ ಸಿಕ್ಕಿದಲ್ಲ, ಅದು ನಿಮ್ಮ ಮುಖಾಂತರ ನನಗೆ ಬಂದಂಥದ್ದು. ಅದು ನನಗೆ ಸಿಕ್ಕಿದ್ದು ನಿಮಗೆ ಸಿಕ್ಕಿದೆ ಅಂತ ಅರ್ಥ. ನಿಮ್ಮೆಲ್ಲ ಸಹಕಾರದಿಂದ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಚವನ್ ಅವರೇ, ನೀವೆಲ್ಲ ನಮಗೆಲ್ಲ ಅರ್ಥ ಆಗ್ತದೆ. ಆದರೆ ನೋಡಿ, ನಮ್ಮ ಜನರಿಗೂ ಕೂಡ ತಾವು ಇಷ್ಟು ಬೇಗ ಒಂದು ಅಸೆಂಬ್ಲಿ ಹೋಗ್ತೀರ ಅಂತ ಹೇಳಿ, ಯಾರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರು ಎನಿಸಿರಲಿಲ್ಲ ನೀವು ಇಷ್ಟು ಬೇಗ ಅಸೆಂಬ್ಲಿ ಹೋಗ್ತೀರ ಅಂತ ಹೇಳಿ. ಇಲ್ಲಿಗೆ ಬಂದಾಗ ಅವ್ರಿಗೆ ನಿಮ್ಮ ಮೇಲೆ ಖುಷಿ ಆಗ್ತದೆ. ನಮ್ಮ ಶಾಸಕರು ನಮ್ಮ ಪರವಾಗಿ ಚರ್ಚೆ ಮಾಡಲಿಕ್ಕೆ, ಭಾಗವಹಿಸಲಿಕ್ಕೆ ಇಷ್ಟು ಬೇಗ ಹೋಗ್ತಾರೆ ಅಂತ ಹೇಳಿಕೊಂಡು ಅವ್ರು ನಿಮ್ಗೆ ಅತ್ಯಂತ ಗೌರವ ಪಡ್ತಾರೆ. ಮತ್ತು ಆ ರೀತಿ ಎಲ್ಲ ಜನರು ಅದಕ್ಕೆ ಸಹಕಾರ ಮಾಡ್ತಾರೆ, ಹೋಗಿ ಬರಲಿ ಅಂತೇಳಿ. ಅವ್ರಿಗೆ ಅರ್ಥ ಆಗ್ತದೆ ಅಸೆಂಬ್ಲಿ ಹೋಗಿದ್ದಾರೆ. ಯಾವಾಗ ನೀವು ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಎದ್ದು 7 ಗಂಟೆಗೆ ಎದ್ದು ಟೀ ಕುಡಿದು ಆರಾಮ 8ರಿಂದ 10:30 ಗಂಟೆ ತನಕ ಆರಾಮದಲ್ಲಿದ್ದೀರಾ, ಆಗ ನಿಮ್ಮ ಮತ್ತೆ ಜನ ಕೆಲಸಕ್ಕೆ ಬರೋದು. ಯಾವಾಗ ನೀವು ಬ್ಯುಸಿಯಾಗಿದ್ದಂತ ಅವ್ರಿಗೆ ಕೂಡ ಅರ್ಥ ಆಗ್ತದೆ. ಒಂದು. ಎರಡನೇದು, ಬೆಳಿಗ್ಗೆ 8 ಗಂಟೆ ಇದು ನಮಗೆ ಯಾವಾಗಲೂ ಇರುತ್ತೆ. 3 ತಿಂಗಳಿಗೊಮ್ಮೆ ನಮಗೆ ಅಧಿವೇಶನ ಬರುವಂಥದ್ದು. ನಿಗದಿತ ಸಮಯದೊಳಗೆ ನಮಗೆ ಎಲ್ಲ ಸದಸ್ಯರು ಮಾತಾಡಬೇಕು, ಬಿಲ್ಲು ಪಾಸ್ ಆಗಬೇಕು, ರೆಸೊಲ್ಯೂಷನ್ ಆಗಬೇಕು, ಚರ್ಚೆ ಆಗಬೇಕು, ರಿಪ್ಲೈ ಆಗಬೇಕು. ಇದೆಲ್ಲ ಈ ಟೈಮ್ ವ್ಯಾಪ್ತಿಯಲ್ಲಿ ಮಾಡುವಾಗ ನಾವು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತೇವೆ. ಸೊ ಬೆಳಿಗ್ಗೆ ಎದ್ದು ರಾತ್ರಿ 11 ತನಕ, ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆ ಎದ್ದು ಹೋಗುದಿಲ್ಲ ಓಟು ಗೆಲ್ಲಲಿಕ್ಕೆ. ಇದು ಕೂಡ ಚುನಾವಣೆ ಎನಿಸಿಕೊಳ್ಳಿ, ಒಂದು 10 ದಿವಸ ಚುನಾವಣೆ ಎನಿಸಿಕೊಂಡೆ ಆ ರೀತಿಯ ಒಂದು ಮೈಂಡ್ಸೆಟ್ನಲ್ಲಿ ಬರಬೇಕು. ಜನ ನಿಮ್ಮನ್ನೆಲ್ಲ ಇದಕ್ಕೆ ಜಾಸ್ತಿ ಗೌರವಿಸಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.